ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಲ್ಲಿ ಇವತ್ತಿನ ದಿನ ಒಂದು ವಚನದ ಭಾಗವನ್ನು ಕೊಡೋದಕ್ಕೆ ದೇವರು ಕೊಟ್ಟಂತಹ ಮಹಾನ್ ಕೃಪೆಗಾಗಿ ನಾನು ಸ್ತೋತ್ರವನ್ನು ಮಾಡುತ್ತೇನೆ. ಇವತ್ತಿನ ಒಂದು ವಚನದ ಭಾಗ ಕೀರ್ತನೆ 66:18. ಇದರಲ್ಲಿ ಏನು ಬರೆದಿದೆ ಅಂದರೆ, ಸ್ವಾಮಿ ಏನು ಹೇಳಿದ್ದಾರೆ ಅಂತಂದರೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದನಲ್ಲ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ ಅಂತ ಹೇಳುವಂಥ ಪದಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಪ್ರಿಯರೇ. ಹಾಗಾದರೆ ನಿನ್ನ ಒಂದು ಪ್ರಾರ್ಥನೆಯನ್ನು ದೇವರು ಕೇಳಬೇಕಾದರೆ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಟ್ಟತನದ ಮೇಲೆ ಮನಸ್ಸಿಟ್ಟು ನಾವು ಪ್ರಾರ್ಥನೆ ಮಾಡಬಾರದು. ಇವತ್ತು ಪ್ರಾರ್ಥನೆ ಮಾಡುವಾಗ ದೇವರು ಪರಿಶುದ್ಧವಾದಂತಹ ಪ್ರಾರ್ಥನೆಯನ್ನು ಕೇಳ್ತಾರೆ. ದೇವರ ಹತ್ರ ಬರಬೇಕಾದ್ರೆ, ಒಬ್ಬ ಮನುಷ್ಯನ ಹತ್ರ ಬರಬೇಕಿದ್ರೆ ಕೂಡ ಅವನು ಶುದ್ಧವಾಗಿದ್ದರೆ ಮಾತ್ರ ಅವನು ಸೇರಿಸ್ಕೊಳ್ತಾರೆ. ಅವನು ತಪ್ಪಾದ ವ್ಯಕ್ತಿಗಳಾದರೆ ಆದಷ್ಟು ದೂರ ಇರಲಿಕ್ಕೆ ಯಾವ ಥರ ಪ್ರಯತ್ನ ಪಡ್ತಾರೋ ಹಾಗೇನೆ ದೇವರು ಕೂಡ ಕೆಟ್ಟತನವನ್ನು ನಮ್ಮಲ್ಲಿ ಇದ್ದರೆ ನಿಜವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ. ಉದಾಹರಣೆಗೆ ತೆಗಿಲಿಕ್ಕೆ ಹೋದರೆ, ನಾವು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ದೇವರೇ ನನ್ನನ್ನು ಕರುಣಿಸು, ದೇವರೇ ನನ್ನನ್ನು ಆಶೀರ್ವದಿಸು, ದೇವರೇ ನನ್ನನ್ನು ಬಲಪಡಿಸು ಎಂದು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ಉತ್ತರ ಕೊಡೋದಿಲ್ಲ. ಯಾಕೆಂದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದರೆ ನಿನ್ನ ಮನಸ್ಸು ಹೇಗಿದೆ, ನೀನು ಪ್ರಾರ್ಥನೆ ಕೂತುಕೊಳ್ಳುವಾಗ ನಿನ್ನ ಮನಸ್ಸು ಯಾವ ಥರ ಇದೆ, ನಿನ್ನ ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದೆಯಾ, ನೀನು ಒಳ್ಳೆಯತನದಿಂದ ಪ್ರಾರ್ಥನೆ ಮಾಡ್ತಾ ಇದೆಯಾ, ನಿನಗೆ ಆಶೀರ್ವಾದ ಇದೆ. ಅಕಸ್ಮಾತ್ ನೀನು ಏನಾದರೂ ಇನ್ನೂ ಕೆಟ್ಟತನದಲ್ಲೇ ಪ್ರಾರ್ಥನೆ ಮಾಡೋದೇ ಆದರೆ ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳುವುದಿಲ್ಲ. ಅದಕ್ಕೋಸ್ಕರ ತಪ್ಪಾದ ಪ್ರಾರ್ಥನೆಯನ್ನು ಮಾಡಿದಾಗ ನಿಜವಾಗಿ ದೇವರು ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ಸ್ವಾರ್ಥ ತುಂಬಿದ ಪ್ರಾರ್ಥನೆಯನ್ನು ಮಾಡದೆ, ಕೆಟ್ಟತನಗಳ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದೆ. ಕೆಟ್ಟತನಗಳ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮ್ಮ ಹತ್ರನೇ ಇದೆ, ನಿಮ್ಮ ಹತ್ರ ಲೀಸ್ಟ್ ಇರ್ತದೆ. ಅದಕ್ಕೋಸ್ಕರ ನಾವು ಆ ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡದೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರಲಿ. ಆಮೇನ್.